ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಅದರಿಂದ ಇವತ್ತು ಲಾಂಗೆಸ್ಟ್ ಸಮರ್ ಡೇ. ಅದರಿಂದ ಇವತ್ತಿನ ಯೋಗ ದಿನಾಚರಣೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಾಗಿ ಗುರುತಿಸಿದ್ದಾರೆ. ಅದರಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಆಚರಣೆ ಇವತ್ತು ಯುವತಿಯರಿಗೆ, ಮಕ್ಕಳಿಗೆ ಯೋಗವನ್ನ ಪಾಲನೆ ಮಾಡಲಿಕ್ಕೆ ಸ್ಫೂರ್ತಿ ಆಗ್ಬೇಕು ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ. ಆದರೆ ಇವತ್ತು ತಮ್ಮನ್ನೆಲ್ಲ ನೋಡಿದ್ಮೇಲೆ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀನಿ. ಕ್ಲಾಪ್ಸ್ ಗೋ. ಹಾಗೆ ಕಾರ್ಯಕ್ರಮ ಆಯೋಜಿಸ್ತಾ ಇರುವಂತ ಶ್ರೀಮತಿ ಅಮೃತ್ ರಾಕೇಶ್ ಅವರೇ, ಎಲ್ಲರನ್ನ ಸ್ವಾಗತಿಸಿದಂತ ಅಶ್ವಿನಿ ಸತೀಶ್ ರವರೇ, ಇಲ್ಲಿ ಸೇರಿರುವಂತ ಎಲ್ಲ ಯೋಗ ಪಟುಗಳೇ, ಯೋಗ ಅಭಿಮಾನಿಗಳೇ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಆಚರಣೆಗೆ ಶ್ರಮಿಸಿದಂತ ಎಲ್ಲ ನಾಗರಿಕ ಬಂಧುಗಳೇ, ಹಿರಿಯರೇ, ಮಾಧ್ಯಮದ ಗೆಳೆಯರೇ, ಅಂತಾರಾಷ್ಟ್ರೀಯ ಯೋಗ ದಿನವನ್ನ 21ನೇ ತಾರೀಕು ಜೂನ್ ಆಯ್ಕೆ ಮಾಡಿರೋದ ಹಿನ್ನೆಲೆ ಬಹುಶಃ ತಮಗೆಲ್ಲ ಗೊತ್ತಿದೆ. ನಾರ್ದರ್ನ್ ಹೆಮಿಸ್ಫಿಯರ್ನಲ್ಲಿ ಇಟ್ಸ್ ದ ಲಾಂಗೆಸ್ಟ್ ಸಮರ್ ಡೇ, ಸಮರ್ ಸಾಲಿಟಿಸ್ ಅಂತ ಕರೀತಾರೆ. ಅಂದ್ರೆ ಇವತ್ತು ಬೆಳಕು ಬಹುಶಃ ಅಲ್ಲಿ 23 ಗಂಟೆವರೆಗೂ ಬೆಳಕಿರ್ತದೆ, 23 ಅಲ್ಲ 24 ಗಂಟೆನೂ ಬೆಳಕಿರ್ತದೆ. ನೀವು ನಾರ್ದರ್ನ್ ಹೆಮಿಸ್ಫಿಯರ್ ಕಡೆ ಇರುವಂತಹ ದೇಶಗಳಿಗೆ ಹೋದ್ರೆ ಸಮ್ಮರ್ ದಿನಗಳು 18 ಗಂಟೆ 19 ಗಂಟೆ ಇರ್ತದೆ. ಈ ರೀತಿಯಾದಂಥ ಬೆಳಕು ರಾತ್ರಿ 11 ಗಂಟೆ ಕೂಡ ಕಾಣ್ಲಿಕ್ಕೆ ಸಿಗ್ತದೆ. ಅದರಿಂದ ಇವತ್ತು ಲಾಂಗೆಸ್ಟ್ ಸಮರ್ ಡೇ. ಅದರಿಂದ ಇವತ್ತಿನ ಯೋಗ ದಿನಾಚರಣೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಾಗಿ ಗುರುತಿಸಿದ್ದಾರೆ. ಅದರ ಹಿಂದೆ ಅಡಗಿರುವಂತಹ ಕೆಲವು ಸಂದೇಶಗಳು ಕೂಡ ಇದೆ. ಅಂದ್ರೆ ಯೋಗದ ಮೂಲಕ ಇಡೀ ಜಗತ್ತಿಗೆ ನಾವು ಬೆಳಕನ್ನು ಚೆಲ್ಲುವಂಥದ್ದಾಗುತ್ತೆ ಅಂತ ಹೇಳುವಂಥದ್ದು. ಯಾಕಂದ್ರೆ ಬರೀ ವಿಜ್ಞಾನ ಅಲ್ಲ ಯೋಗ, ಬರೀ ಆರೋಗ್ಯಕ್ಕೆ, ಮಾನಸಿಕ ದೈಹಿಕ ಆರೋಗ್ಯಕ್ಕೆ ಮಾತ್ರ ಸೀಮಿತ ಅಲ್ಲ. ಒಂದು ಶಿಸ್ತಿನ ಬದುಕನ್ನು ನಡೆಸಲಿಕ್ಕೆ, ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಎದುರಿಸುವಂತ ಅನೇಕ ಸವಾಲುಗಳಿರ್ತದೆ. ಇವತ್ತು ತಾವು ಸಣ್ಣ ಶಾಲೆ ಮಕ್ಕಳಿದ್ದೀರಿ, ನಿಮಗೆ ಅನೇಕ ಒತ್ತಡಗಳಿರ್ತದೆ. ಕೆಲವೊಮ್ಮೆ ನಿಮ್ಮ ಸ್ನೇಹಿತರ ವಿಚಾರದಲ್ಲಿರ್ಬೋದು, ಕುಟುಂಬಸ್ಥರ ವಿಚಾರದಲ್ಲಿರ್ಬೋದು, ನೀವು ಇದೇ ರೀತಿ ಮಾಡಬೇಕು ಅಂತ ಹೇಳುವಂಥ ಒತ್ತಡಗಳಿರ್ಬೋದು. ಇದೆಲ್ಲವನ್ನ ಎದುರಿಸಬೇಕಾದ್ರೆ ಮಾನಸಿಕವಾದಂಥ ಆರೋಗ್ಯ ಮಾತ್ರ ಸಾಲದು, ಒಂದು ಮಾನಸಿಕ ಶಕ್ತಿಯನ್ನು ಬೆಳೆಸ್ಕೋಬೇಕು. ಆ ಶಕ್ತಿಯನ್ನು ಬೆಳೆಸಬೇಕಾದ್ರೆ ಯೋಗ ಬಹುಶಃ ಇವತ್ತು ಮಾನವರಿಗೆ ಇತಿಹಾಸದಲ್ಲಿ ಒಂದು ದೊಡ್ಡ ಕೊಡುಗೆ ಅಂತಿದ್ರೆ ಅದು ಯೋಗ. ಅದರ ಯೋಗದ ಪಾಲನೆಯನ್ನ ಮಾಡಲಿಕ್ಕೆ ತಮಗೆಲ್ಲ ಈ ಸಣ್ಣ ವಯಸ್ಸಿನಲ್ಲೇ ಕಲಿಕೆ ಪ್ರಾರಂಭ ಆಗಿದೆ. ಇದು ನಿಜವಾಗ್ಲೂ ಶ್ಲಾಘನೀಯ ಮತ್ತು ಸ್ವಾಗತಾರ್ಹ. ಅನೇಕ ಸಮಸ್ಯೆಗಳನ್ನ ನಾವು ಎದುರಿಸ್ತೇವೆ ಬದುಕಿನಲ್ಲಿ. ಆರೋಗ್ಯದ ಸಮಸ್ಯೆ, ಕೌಟುಂಬಿಕ ಸಮಸ್ಯೆಗಳು ಮತ್ತು ಸಮಾಜದಲ್ಲಿ ನಮ್ಮ ಮೇಲಿರುವಂತಹ ಅನೇಕ ಒತ್ತಡಗಳಿರ್ತದೆ. ಸಮಾಜ ಕೆಲವೊಂದನ್ನ ಇದೇ ರೀತಿ ತಾವು ನಡ್ಕೊಬೇಕು ಅಂತ ಇರುತ್ತೆ. ಸ್ವಾತಂತ್ರ್ಯದ ಕಡಿವಾಣ ಇರುತ್ತದೆ ಸಮಾಜದಲ್ಲಿ, ಸೋಷಿಯಲ್ ಆರ್ಡರ್ ಅಂತ ನಾವು ಹೇಳ್ತೀವಿ. ಎಲ್ಲವೂ ಕೂಡ ಒತ್ತಡ ಆಗ್ತದೆ. ಪರೀಕ್ಷೆ ಬಂದಾಗಿರುವಂತ ಒತ್ತಡ, ಪರೀಕ್ಷೆಯ ಫಲಿತಾಂಶ ಬಂದಂತ ಒತ್ತಡ, ಮುಂದೆ ಭವಿಷ್ಯವನ್ನ ಯಾವ ರೀತಿ ನಾವು ಕಟ್ಟಬೇಕು ಅಂತ ಹೇಳುವಂತ ಒತ್ತಡ, ಇದೆಲ್ಲ ಮಧ್ಯದಲ್ಲಿ ಆರೋಗ್ಯವನ್ನು ಕಾಪಾಡಬೇಕು. ದೈಹಿಕವಾದಂಥ ಆರೋಗ್ಯ, ಮಾನಸಿಕ ಆರೋಗ್ಯ ಎರಡನ್ನೂ ಕಾಪಾಡುವಂಥದ್ದು ಬಹಳ ಮುಖ್ಯ. ಅದರಿಂದ ಯೋಗವನ್ನ ಪಾಲನೆ ಮಾಡೋದ್ರಿಂದ, ಯೋಗವನ್ನ ಕಲಿತು ಶ್ರದ್ಧಾಪೂರ್ವಕವಾಗಿ ಅದನ್ನು ಪಾಲಿಸೋದ್ರಿಂದ ನಿಮಗೆ ಇಡೀ ನಿಮ್ಮ ಜೀವನಕ್ಕೆ, ನಿಮ್ಮ ಅನೇಕ ಸವಾಲುಗಳಿಗೆ, ಅನೇಕ ಪ್ರಶ್ನೆಗಳಿಗೆ, ಅನೇಕ ಒತ್ತಡಗಳಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳುವಂಥದ್ದು ವೈಜ್ಞಾನಿಕವಾಗಿ ಇವತ್ತು ಸಾಬೀತಾಗಿರುವಂಥ ವಿಚಾರ ಇದೆ. ನಾನು ಹೇಳ್ತಾ ಇರೋದು ಅಥವಾ ಇಲ್ಲಿ ಯೋಗ ಮಾಡ್ಲಿಕ್ಕೆ ಬಂದಿರೋರು ಹೇಳ್ತಾ ಇರುವಂಥ ವಿಚಾರ ಅಲ್ಲ, ಇದು ಸಾಬೀತಾಗಿರುವಂಥ. ಅದರಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಆಚರಣೆ
ಇವತ್ತು ಯುವತಿಯರಿಗೆ ಮಕ್ಕಳಿಗೆ ಯೋಗವನ್ನ ಪಾಲನೆ ಮಾಡಲಿಕ್ಕೆ ಸ್ಫೂರ್ತಿ ಆಗಬೇಕು ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ. ನನ್ನ ತಂದೆಯವರು 2 ವರ್ಷದ ಕಾಲ ಎಮರ್ಜೆನ್ಸಿಯ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಜೈಲಲ್ಲಿದ್ದರು. ಪೂರ್ಣ ಮೀಸಾ ಅವಧಿ ಜೈಲಿನಲ್ಲಿದ್ದರು. ಬಳ್ಳಾರಿ ಜೈಲು, ಮೈಸೂರು ಜೈಲು, ಬೆಂಗಳೂರು ಜೈಲು ಎಲ್ಲ ಕಡೆ ಸುತ್ತಾಡಿಸಿದ್ರು. ನಾವು ಸಣ್ಣ ಮಕ್ಕಳ ಅವರಲ್ಲಿ 2 ವರ್ಷದ ಕಾಲ ಕೂಡ ದಿನನಿತ್ಯ ಬೆಳಿಗ್ಗೆ ಆದರೆ ಯೋಗ ಮಾಡೋದು. ಮತ್ತೆ ಅವ್ರು ಬಂದ ಮೇಲೆ ಇದು 77ರಲ್ಲಿ ಮೀಸಾ ವಿದ್ರೋಹ ಆಗಿದ್ಮೇಲಿಂದ ಬಂದು ಅವರು ಡಯಾಲಿಸಿಸ್ ಅಲ್ಲಿ ಇದ್ರು. 5 ವರ್ಷ ಡಯಾಲಿಸಿಸ್ ಆಯ್ತು, ಕಿಡ್ನಿ ಸಮಸ್ಯೆ ಆಗಿ. ಡಯಾಲಿಸಿಸ್ ಇದ್ದಾಗ ಕೂಡ ಯೋಗ ಮಾಡ್ತಾ ಇದ್ರು. ಮೈ ಫಾದರ್ he learned yoga in jail because he was jailed in the emergency under the MISA Act. You are only 25 years, so you won't know about emergency. So an emergency was imposed. They enacted a law which could arrest anybody without any reason. So they arrested him in the emergency, and the entire period of emergency he was in jail. And he practiced yoga every day in jail. And after that, till he was alive and till he had some physical strength, he practiced yoga. ಅದನ್ನೆಲ್ಲ ಎದುರಿಸುವಂತ ಶಕ್ತಿ ಯೋಗದಲ್ಲಿದೆ ಅಂತ. ಆದರೆ ನಾನು ಅವ್ರು ಯೋಗ ಮಾಡೋದು ನೋಡಿ ಸ್ವಲ್ಪ ಕಲಿತೆ ಆದರೆ ನಾನು ಅದನ್ನ ಯೋಗ ಪ್ರಾಕ್ಟೀಸ್ ಮಾಡಲಿಲ್ಲ. ಆದರೆ ಇವತ್ತು ತಮ್ಮನ್ನೆಲ್ಲ ನೋಡಿದ್ಮೇಲೆ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀನಿ. Claps go. ಅದರಿಂದ ತಮಗೆ ನಾನು ಇಷ್ಟೇ ಮನವಿ ಮಾಡೋದು, ಅದು ಹೆಚ್ಚಾಗಿ ಮಕ್ಕಳಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಬಹಳ ಬಹಳ ಅನುಕೂಲಕರವಾಗ್ತದೆ ನಿಮಗೆ ಬದುಕಿನಲ್ಲಿ. ಯೋಗದ ಧ್ಯಾನವನ್ನು ಮಾಡಿ ಯೋಗವನ್ನು ದಿನನಿತ್ಯ ಪಾಲಿಸುವಂಥ ಮೂಲಕ ನಿಮಗೆ ಬಹಳ ಅನುಕೂಲ ಆಗುತ್ತದೆ. ದಯವಿಟ್ಟು ಅದನ್ನ ಇವತ್ತೇನು ನೀವು ಪ್ರಾರಂಭ ಮಾಡಿದ್ದೀರೋ ಅಥವಾ ಮೊದಲಿಂದ ಮಾಡ್ತಾ ಇದ್ದೀರೋ ಅದನ್ನ ಜೀವನ ಪರ್ಯಂತ ಯಾವ ಸಮಸ್ಯೆ ಬಂದರೂ ಕೂಡ ಅದನ್ನು ಎದುರಿಸಿ ಯೋಗದ ಧ್ಯಾನವನ್ನು ಬಿಡದೆ ನೀವು ನಡೆಸಿದ್ರೆ ಬಹಳ ನಿಮ್ಗೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳುವಂಥ ಮಾತನ್ನು ಹೇಳಿ, ಇವತ್ತು ಏನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇದೆ, ಇದರ ಮೂಲಕ ಒಂದು ಸಂದೇಶವನ್ನು ಕೊಡುವಂಥ ಪ್ರಯತ್ನ ಇಡೀ ಜಗತ್ತಿನಲ್ಲಿ ಒಳ್ಳೆತನಕ್ಕೆ ಒಂದು ಬೆಳಕಾಗಿ ಯೋಗ ದಿನಾಚರಣೆ ನಡೀಲಿ. ಎಲ್ಲರ ಆರೋಗ್ಯಕ್ಕೆ, ಮಾನಸಿಕ ಆಗಿ ಸ್ವಸ್ಥರಾಗಿರ್ಲಿಕ್ಕೆ ತಮಗೆಲ್ಲರಿಗೂ ಕೂಡ ಆ ಶಕ್ತಿ ಭಗವಂತ ಕೊಡ್ಲಿ ಅಂತ ಹೇಳುವಂಥ ಮಾತನ್ನು ಹೇಳಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಕೋರಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.